ಬ್ರದರ್, ನೀನ್ ಅಲ್ಲಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿದೆ ನೋಡು, 2 ಕೋಟಿ. ಕರೆಕ್ಟ್ ಆಗಿದ್ಯಾ? ಮಗು ಮುಖ್ಯ. ಅರ್ಥ ಆಯ್ತು. ಆ ಬ್ರೀಫ್ ಕೇಸ್ನ ಅಲ್ಲಿಡು. ಗಾಯತ್ರಿನ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಏನಾಯ್ತು? ಆ ಮಗುಗೆ 2 ಕೋಟಿ ಕೊಟ್ಟೆ, ಆದ್ರೆ ಈಗ ಕರ್ಕೊಂಡು ಬಂದಿರೋ ಮಗುಗೆ ಎಷ್ಟು ಕೋಟಿ ಕೇಳಬೇಕು? ಎಂತ ಐಡಿಯಾ ಕೊಟ್ಟೆ ಗುರು. ಮಗಳೇ ಗಾನವಿ, ನೀನು ಕೋಟ್ಯಾಧಿಪತಿ ಮಗಳಲ್ವಾ? ಇವರೇ ಅಣಿ. ನೀನು ನೋಡಿದ ತಕ್ಷಣ ಅಂಕಲ್ಗೆ ದುರಾಸೆ ಬಂದಿದೆ, ಅದನ್ನ ಹೇಳಿಸ್ಬಿಡ್ತೀನಿ. ಸರಿನಾ? ಒಂದು 2 ಮಿನಿಟ್ಸ್. ಓಕೆನಾ? ಗಾನವಿ, 2 ನಿಮಿಷ ರೆಸ್ಟ್ ತಗೋತಿರೋ, ನಾನು ಈಗಲೇ ಬಂದ್ಬಿಡ್ತೀನಿ. ಸೈನ್ ಮಾಡಿದ್ರೆ ಮಾತ್ರ ಮಗುನ ಬಿಡೋದು. ನಾನು ಹಾಕಲ್ಲ. ಏಯ್, ಹೀಗೆ ಹೇಳಿದ್ರೆ ಮಾಡಲ್ಲ. ಅವ್ರ ಜುಟ್ಟಿನ ಹಿಡ್ಕೋ, ಬಲವಂತವಾಗಿ ಸೈನ್ ಹಾಕ್ಸ್ಕೊಳ್ಳೋಣ. ನೀವು ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡಿ. ಯಜಮಾನ್ರು ಬಂದಿದ್ದಾರೆ. ಯಾವ ಯಜಮಾನ ಮೇಡಮ್? ಅವನು ಆಮೇಲೆ ವಿಚಾರಿಸ್ಕೊಳ್ತೀವಿ, ಮೊದಲು ಸೈನ್ ಮಾಡಿ. ನಾನ್ ಮಾಡಲ್ಲ. ಸೈನ್ ಆಗ್ತೀಯೋ ಇಲ್ವೋ? ಹಾಕೋ. ಮಾಡಲ್ಲ ಅಂದ್ರೆ ಮಾಡಲ್ಲ. ಒಂದ್ಸಲ ಹೇಳಿದ್ಮೇಲೆ ಮುಗ್ದೋಯ್ತು. ಹಾಕ್ತೇವೆ ಹೋದ್ರೆ ಮಗುನ ಕೊಲ್ತೀವಿ. ಹಾಕೋ. ನೀವೇನೇ ಹೇಳಿದ್ರು ಮಾಡಲ್ಲ. ಹಾಕೋ. ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಾಡ್ತೀಯೋ ಮಾಡಲ್ವೋ? ಹೇಳದ್ನಲ್ಲ ಮಾಡಲ್ಲ ಅಂತ. ಚಾಕುವಿಂದ ಚುಚ್ಚಿದ್ರೆ ಸಾಯೋ ಮುಂಚೆ ಸೈನ್ ಹಾಕಿ ಪ್ರಾಣ ಬಿಡ್ತೀಯಾ? ಹಾಕೋ. ನಾನು ಹಾಕಲ್ಲ. ಸೈನ್ ಹಾಕ್ತೀಯೋ ಇಲ್ವೋ? ಸೈನ್ ಮಾಡು. ಹಾಕಲ್ಲ ಅಂತ ಹೇಳಿದ್ನಲ್ಲ. ಹಾಕಲ್ಲ ಅಂದ್ರೆ ಹಾಕಲ್ಲ. ಬಂದ್ಯ ನಾಗರಾಜ, ಇವ್ರಾಟ ಕೊನೆ ಹಾಡೋಣ. ನಿನ್ ರಕ್ತದಿಂದನೇ ಇದ್ರ ಮೇಲೆ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಹೋಗ್ತೀನಿ ಕಣೆ.
ಬೇಡ, ನನಗೇನು ಮಾಡಬೇಡ. ಅಯ್ಯೋ ಕಾಪಾಡಿ, ನನಗೇನು ಮಾಡಬೇಡ. ಮಗು ಬಿಟ್ಬಿಡ್ತೀನಿ. ಮಗು ತಂಟೆಗೆ ಹೋಗಲ್ಲ ನಾನು. ನನಗೇನು ಮಾಡಬೇಡ. ಮಗು ಬಿಟ್ಬಿಡ್ತೀನಿ. ಮಗು ತಂಟೆಗೆ ಹೋಗಲ್ಲ ನಾನು. ನನ್ನ ಬಿಟ್ಬಿಡಿ ಪ್ಲೀಸ್, ನನಗೇನು ಮಾಡಬೇಡಿ. ಅವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗು. ತಡ ಮಾಡಿದ್ರೆ ಪ್ರಾಣ ಹೋಗುತ್ತೆ. ಓಕೆ ಮೇಡಮ್, ಓಕೆ, ಈಗಲೇ ಕರ್ಕೊಂಡು ಹೋಗ್ತೀನಿ. ಹೇಳೋಣ ಹೇಳೋಣ, ಬಾಣ ಹೋಗೋಣ. ಗಾಯತ್ರಿ, ಏಯ್ ಇಲ್ಲ ಕಣೆ. ಆದ್ರೆ ನನಗ್ ಸೈನ್ ಹಾಕಕ್ ಹೇಳಿದ್ರಲ್ಲ. ದುಡ್ಡೇ ತಗೊಂಡ್ ಹೋದ್ಮೇಲೆ ಚೆಕ್ ಮೇಲೆ ಸೈನ್ ಹಾಕು ಅಂತ ಹೇಳಿದ್ಯಾರಮ್ಮ? ಅದು ಚೆಕ್ ಆಗಿರ್ಲಿಲ್ಲ ಚಿಕ್ಕಪ್ಪ, ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್ ಅನ್ಸುತ್ತೆ. ಅಪ್ಪಿತಪ್ಪಿ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅನ್ಕೊಂಡಿದ್ರೇನೋ ಅನ್ನಿಸ್ತಿದೆ. ಆಗ ತಕ್ಷಣ ನನಗ್ ನೆನ್ಪಾಗಿದ್ದೆ ಸುಮನ. ಸುಮನ ನೆನ್ಪಕ್ ಬರೋದು ಅಂದ್ರೆ ಏನು? ಏನಾದ್ರೂ ಕಾರಣ ಇದ್ಯಾ? ಅದೇ ಚಿಕ್ಕಮ್ಮ, ಯಾರೋ ಅನಾಮಿಕರಿಗೆ ಹೆದರ್ಕೊಂಡು ನಾನ್ ಯಾಕೆ ಆಸ್ತಿನ ಬರ್ಕೊಡ್ಬೇಕು? ಅದನ್ನೇ ನನ್ ತಂಗಿ ಸುಮ್ಮನಂಗೆ ನಾನಾಗೆ ಬರ್ಕೊಟ್ರೆ ರಾಮ ಕೃಷ್ಣ ಅಂತ ಬದುಕಿರ್ತಾಳಲ್ಲ ಅಂತ ಅನ್ನಿಸ್ತು. ಇವಾಗೇನ್ ಕಡಿಮೆ ಆಗಿದೆ? ಅದಕ್ಕೆ ಚೆನ್ನಾಗಿದ್ದಾಳಲ್ವಾ? ಅವಳು ಚೆನ್ನಾಗಿದ್ದಾಳೆ, ಆದ್ರೆ ಅವಳ ಮನ್ಸು ಚೆನ್ನಾಗಿಲ್ವಲ್ಲ. ಸುಮ್ಮನ ಒಂದ್ ವೇಳೆ ಬದಲಾದ್ರೆ ಅವಶ್ಯಕತೆ ಬಿದ್ದಾಗ ಬೇಕಾದಷ್ಟು ದುಡ್ಡನ್ನ ನಾವು ಕೊಡ್ಬೋದು. ನೆನ್ಪಾಯ್ತು, ಆದ್ರೆ ಹಾಗೆ ಕೊಟ್ರೆ ಅವಳು ಈಸ್ಕೊಳಲ್ಲ. ಅವಳ ಆತ್ಮಾಭಿಮಾನ ಅಡ್ಡ ಬರುತ್ತಲ್ಲ ಅಂತ ಸುಮ್ನಾದೆ ನಾನು. ಮತ್ತೆ ರೌಡಿಗಳು ಸುಮ್ನಿದ್ರನೇನಿ? ಗಲಾಟೆ ಮಾಡಕ್ ನೋಡಿದ್ರಕ್ಕ, ನಾಗರಾಜ ಬಂದು ಸರಿಯಾಗಿ ಪಾಠ ಕಲಿಸ್ದ. 1 ರೂಪಾಯಿನೂ ಅವ್ರಿಗೆ ಕೊಡದೆ ಸೇಫ್ ಆಗಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಮನೆಗೆ ಬಂದ್ವಿ. ಗಾಯತ್ರಿ, ನಿನ್ ಮಗು ಹೇಗಾಗತ್ತೆ? ಆಗ್ತಾಳೆ ಅತ್ತೆ. ದಿವ್ಯವಾದ ಮುಹೂರ್ತದಲ್ಲಿ ಶಾಸ್ತ್ರಿಗಳ ಮೊಮ್ಮಗಳಾದ ಈ ಗಾಯತ್ರಿನ ನಮ್ಮ ಮಗಳಾಗಿ ದತ್ತು ತಗೋಬೇಕು ಅನ್ಕೊಂಡಿದೀವಿ. ಏನ್ ಗಾನವಿ, ಡಲ್ ಆಗಿದ್ಯಲ್ಲ? ಗಾಯತ್ರಿನ ಮತ್ತೆ ಅವ್ರ ತಾತನ ಹತ್ರ ಬಿಟ್ಟು ಬಂದಿರೋದಕ್ಕೇನೋ. ಅಕ್ಕ ಬೇಕಾ? ಇನ್ನೊಂದ್ 10 ದಿನ ತಡ್ಕೊಳಮ್ಮ, ಆಮೇಲೆ ಇಬ್ರು ಸೇರಿ ಮನೇಲೆ ಆಟ ಆಡ್ಕೊಳ್ಳಿವ್ರಂತೆ. ನೈನಿ, ತಂಗಿ ಬೇಕು ಅಂದ್ರೆ ಇನ್ನೊಂದ್ ವರ್ಷ ಕಾಯ್ಬೇಕು ಅಂತ ಹೇಳು. ಸುಮ್ನೆ ಯಜಮಾನ್ರೆ. ನೋಡ್ದ್ಯಾ ಗಾನ್ವಿ, ನಿಮ್ಮಮ್ಮ ಹೇಗ್ ನಾಚಿಕೆ ಪಡೆದಿದ್ದಾಳೆ ಅಂತ. ನೈನಿ, ಅಲ್ಲಿ ಬರ್ತಿರೋದು ವಿಶಾಲಾಕ್ಷಿ ಅಲ್ವಾ? ಹೌದು ಯಜಮಾನ್ರೆ, ಅವಳ ಹತ್ರ ಕಾರ್ ನಿಲ್ಸಿ.
ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದೀವಮ್ಮ. ನೀನ್ ಹೇಗಿದ್ಯಾ ಅಂತ ನಾವ್ ಕೇಳ್ಬೇಕು ವಿಶಾಲಾಕ್ಷಿ. ನಾನು ಯಾವಾಗ್ಲೂ ಒಂದೇ ತರ ಇರ್ತೀನಮ್ಮ. ನೋಡೋರ್ ದೃಷ್ಟಿಗ್ ಸಿಕ್ಕಿ ಅವ್ರಿಗೆ ಹೇಗ್ ಕಾಣ್ಬೇಕೋ ಹಾಗ್ ಕಾಣಿಸ್ಕೋತೀನಿ. ನಮಗ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ತಾಯಿ. ಎಲ್ಲಿ ಹೋಗ್ತಿದ್ಯಾ? ಶಂಕರ್ಪುರದ ರಸ್ತೆಯಲ್ಲಿ ಚಂಡಿ ಯಾಗ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಏರ್ಪಾಡ್ಗಳೆಲ್ಲ ಹೇಗಿದೆ, ನಿಷ್ಠೆಯಿಂದ ಮಾಡ್ತಿದಾರೋ ಇಲ್ವೋ ಅಂತ ನೋಡ್ಬೇಕಲ್ವಾ ಅಪ್ಪ? ಹೋಮ ಮುಗಿದ್ಮೇಲೆ ಮನೆಗ್ ಬರ್ತೀಯಮ್ಮ? ನೈನಿ, ಅವಳು ಹೇಗ್ ಬರ್ತಾಳೆ? ಅಡ್ರೆಸ್ ಹುಡ್ಕೋದು ಕಷ್ಟ ಆಗುತ್ತಲ್ವಾ? ಅಪ್ಪನ್ಗೆ ಮಗಳ ಮೇಲೆ ಎಷ್ಟು ಕಾಳಜಿ ಅಂತ ನೋಡ್ದ್ಯಲ್ವಾ ಅಮ್ಮ? ಆದ್ರೂ ನಾನು ಹೇಗ್ ತಪ್ಪಿಸ್ಕೋತೀನಿ? ಅವತ್ ನಾನೇ ಮನೆಯಿಂದ ಹೋಗಿದ್ದೆ ಅಲ್ವಾ? ಮತ್ತೆ ಹಾಗೆ ಮನೆಗ್ ಬರೋದ್ ಗೊತ್ತಾಗಲ್ವಾ? ನಿಮ್ಮ ಅಪ್ಪಂಗೆ ಆ ಯೋಚನೆ ಬರ್ಲಿಲ್ಲ ಅನ್ಸುತ್ತೆ. ಏನಾದ್ರೂ ಸರಿ, ನೀನ್ ಸಿಕ್ಕಿದ್ಮೇಲೆ ಯಾವಾಗ್ಲೋ ಬಾ ಅಂತ ಯಾಕೆ ಹೇಳ್ಬೇಕು? ಬಾ, ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಪೂಜೆಲೇನೋ ಇರ್ಬೇಕು ಅಂತಿದ್ದಾಳಲ್ಲ? ಹೌದು ಅಪ್ಪ, ನಾಳೆ ಬರ್ತೀನಿ. ನೀನೊಬ್ಳೆ ಬರ್ತೀನಿ ಅಂತಂದ್ರೆ ಇವ್ರ ಅನುಮಾನ ಇವ್ರನ್ನ ಕಾಡಿಸ್ತಿದೆ ಅನ್ಸ್ತಿದೆ ವಿಶಾಲಾಕ್ಷಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ ಅಪ್ಪ, ದೇವಸ್ಥಾನಕ್ ಬನ್ನಿ. ಸಾಧ್ಯ ಆದ್ರೆ ಸಂಜೆನೆ ಬರ್ತೀನಿ. ಗಾಯತ್ರಿನ ದತ್ತಕ್ ತಗೋತೀನಿ ಅಂತ ಹೇಳಿ ಮತ್ತೆ ಶಾಸ್ತ್ರಿಗಳು ಕೊಟ್ಟು ಬರಕ್ ಹೋಗಿದಾರೆ ಅಂತೆ. ಹಾ, ರಾತ್ರಿ ಜಾಸ್ತಿ ತಗೊಂಡ್ರೆ ಬೆಳಿಗ್ಗೆ ತಲೆನೋವು ಅಂತ ಹೇಳ್ತಾರಲ್ವಾ, ಅದಕ್ಕೇನೆ ವಾಪಸ್ ಕೊಡಕ್ ಹೋದ್ರೇನು. ಏಯ್, ರಿಟರ್ನ್ ಮಾಡೋದಕ್ಕೆ ಮಗು ಯಾವುದೋ ಒಂದು ವಸ್ತು ಅಲ್ಲ. ಮತ್ ಕಾರಣ ಏನು ಅಂತ ನೀವಾದ್ರೂ ಹೇಳಿ ಅಂಕಲ್. ಬರೋ ವಾರ ಚಲ್ಲಂಗಿ ಅಮಾವಾಸ್ಯೆ ಮುಗಿದ ಮೇಲೆ ಒಳ್ಳೆ ಮುಹೂರ್ತ ಇದೆ. ದತ್ತು ತಗೊಳ್ಳೋ ಕಾರ್ಯಕ್ರಮನ ಅವತ್ತೇ ಇಟ್ಕೊಳ್ಳಿ ಅಂತ ಗುರುಗಳು ಹೇಳಿದ್ದಾರೆ. ಚೊಲ್ಲಂಗಿ ಅಂದ್ರೆ ನನ್ ಗಂಡನ್ ಮುಖ ಮೂಲಂಗಿ ತರ ಆಯ್ತು. ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಹಾಸಿನಿ, ನಿನಗ್ ಗೊತ್ತಿರೋ ತರ ಬಿಲ್ಡಪ್ ಕೊಡ್ಬೇಡ. ಐ ನೋ ಅತ್ತೆ. ಸಮುದ್ರದೊಳಗ್ ಸೇರೋಕು ಮುಂಚೆ ಗೋದಾವರಿ 7 ಶಾಖೆಗಳಲ್ಲಿ ಹರಿದೋದ್ಲು. ಆ 7 ಶಾಖೆಗಳಲ್ಲಿ ದೊಡ್ಡದಾಗಿರೋ ಶಾಖ ಆತ್ರೇಪುರದಲ್ಲಿ ಚೊಲ್ಲಂಗಿ ಅನ್ನೋ ಕ್ಷೇತ್ರದ ಹತ್ರ ಸಮುದ್ರದಲ್ಲಿ ಬೆರೆಯತ್ತೆ. ಈ ಪುಷ್ಯ ಮಾಸದಲ್ಲಿ ಬರೋ ಕೃಷ್ಣ ಅಮಾವಾಸ್ಯೆ ದಿವಸ ಅಲ್ಲಿ ಸಮುದ್ರ ಸ್ನಾನ ಮಾಡಿದ್ರೆ ಒಳ್ಳೇದು. ದೇಹಕ್ಕ, ಮನೆಗೆ. ಇದಕ್ಕೆ ಮೌನಿ ಅಮಾವಾಸ್ಯೆ ಅಂತಾನೂ ಹೇಳ್ತಾರೆ. ಅವತ್ತು ಮೌನವಾಗಿರ್ಬೇಕು ಅಂತ ಸಂಪ್ರದಾಯ ಹೇಳುತ್ತೆ. ಹಾಸಿನಿ ಅಮ್ಮಂಗೆ ಎಲ್ಲ ಗೊತ್ತು. ಸಹವಾಸ ದೋಷ ನಾ ಏನು ಹೇಳಿರ್ತಾಳೆ. ದೋಷ ಅಲ್ಲ ಹಸ್ಬೆಂಡು, ಪುಣ್ಯ ವಿತ್ ಲವ್. ನಿನ್ ಯಾರೋ ಬಂದ್ರು. ಯಾರೋ ಅಂತಿರಲ್ರಿ, ನೈನಿಯವ್ರ ತಾಯಿ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ. ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಶಂಕರ್ ಶಾಸ್ತ್ರಿಗಳು ಹೇಗಿದ್ದಾರೆ? ವಿಶಾಲಾಕ್ಷಮ್ಮನ್ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಣ್ಣ, ಪರವಾಗಿಲ್ಲ. ಏ ಸುಮ್ಮಿ, ನಿಮ್ಮಮ್ಮ ಬಂದಿದ್ದಾರೆ. ವಿಕ್ಕಿ, ನಿಮ್ಮ ಅತ್ತೆ ಬಂದಿದ್ದಾರೆ, ಬೇಗ ಬನ್ನಿ. ನಿಮ್ನ ಮುಂಚೆ ನೋಡಿರ್ಲಿಲ್ಲ ಅಮ್ಮ, ಯಾರೋ ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಅಯ್ಯೋ, ನಾನ್ ಯಾಕೆ ಅನ್ಕೊಳ್ತೀನಿ? ಈ ಹಾಫ್ ಮ್ಯಾನ್ ಬೇರೆ ಯಾರು ಅಲ್ಲ ಚಿಕ್ಕಿ, ನಮ್ ದುರ್ದು ಆಂಟಿ ಗಂಡ. ಹೌದಾ? ಅಮ್ಮ ಸುಮನ, ಚೆನ್ನಾಗಿದ್ಯಮ್ಮ? ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲಮ್ಮ. ಇದು ಇವಳ ಮನಸ್ಥಿತಿ. ಇಷ್ಟು ದುರಹಂಕಾರ ಇರೋದ್ರಿಂದನೇ ನಿಮ್ ದೊಡ್ಡ ಮಗಳು ಕರುಣೆ ದಯೆ ತೋರಿಸ್ದೆ ತನ್ ಮಗಳನ್ನ ತನ್ ಮಡ್ಲಕ್ ಸೇರ್ಸ್ಕೊಂಡ್ಲು. ಒಳ್ಳೆ ಕೆಲ್ಸನೇ ಮಾಡಿದಾಳೆ. ನೀನು ಅಕ್ಕನ್ಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗ್ ಗೊತ್ತಮ್ಮ. ನಿನ್ ಕೈ ಕಾಲೆಲ್ಲ ಸೌದ್ ಹೋಗಿ
ಮೂಲೆಲ್ ಬಿದ್ದಾಗ ಅವಳ ತಲೆ ಕೆಡ್ಸ್ಕೊಳಲ್ಲ. ನಾನಾದ್ರೆ ಒಂದ್ ಆಯನಿಟ್ಟು ಚೆನ್ನಾಗ್ ನೋಡ್ಕೊಂತ ಹೇಳ್ತೀನಿ. ಬೇಕಾಗಿಲ್ಲಮ್ಮ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಿಮ್ ತಾತ ತರೋ ದೇವ್ರ ಪ್ರಸಾದದಲ್ಲಿ ಸ್ವಲ್ಪ ವಿಷ ಬೇರ್ಸ್ಕೊಂಡು ತಿಂದ್ಬಿಡ್ತೀವಿ. ಅತ್ತೆ ಅಮ್ಮ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಇವಳು ಹೀಗೆಲ್ಲ ಬದ್ಲಾಗಿರೋದು, ಇವಳು ಆಡೋ ಮಾತುಗಳನ್ನ ನಮ್ಮ ಮಾವನವ್ರಿಗೆ ಗೊತ್ತಾದ್ರೆ ಒಂದು ಕ್ಷಣ ಕೂಡ ಅವ್ರು ಬದುಕಿರೋದಿಲ್ಲ ಅಣ್ಣ. ಇವಳನ್ನ ನಾನೇನ ಸಾಕಿ ಬೆಳೆಸಿದ್ದು ಅನ್ನೋ ಅನುಮಾನದಲ್ಲಿ ಜೀವನ ಬಿಟ್ಬಿಡ್ತಾರೆ. ಚಿಕ್ಕಿ, ನೀವ್ಯಾಕೆ ಅಳ್ತಿದ್ದೀರಾ? ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಫ್ರೆಶ್ ಆಗಿ ಊಟ ಮಾಡಿ ಬನ್ನಿ. ಬನ್ನಿ ಬನ್ನಿ ಚಿಕ್ಕಿ. ಸುಮನಾ, ಸಂಡಿಗೆ ತಿನ್ನು. ಆಯಿಲ್ ಫುಡ್ ತಿನ್ನಲ್ಲ ಅತ್ತೆ. ಹೆತ್ತಾಯಿ ತಂದ್ಕೊಟ್ಟಿದ್ದು ಲೆಕ್ಕ ಇಲ್ಲ ಇವಳಿಗೆ. ಈ ಹುಡುಗಿ ತಾಯಿ ಬಗ್ಗೆನೇ ಲೆಕ್ಕಕ್ಕಿಟ್ಟಿಲ್ಲ. ಇನ್ ಅದ್ರ ಬಗ್ಗೆ ಏನ್ ಕೇಳ್ತೀರಾ ಬಿಡಿ. ಇದೇನ್ ಮಾಮ್ ಪ್ರಾಣಾಯಾಮ ಮಾಡ್ತಿದ್ದೀರಾ? ಕಣ್ಣಿಗೆ ಏನ್ ಬಟ್ಟೆ ಕಟ್ಕೊಂಡಿದ್ದೀರಾ? ನೋಡ್ಕೊಂಡು ಮಾತಾಡುವಲ್ಲವಾ? ಓ ಸಾರಿ ಮಾಮ್. ಹಾ, ಮೂಗಲ್ಲಿ ಬೆರಳಾಕೊಂತಾರಲ್ಲ ಅದನ್ನ. ಏಯ್ ಛೀ. ಆಂಟಿ, ವಲ್ಲಭ ಕಾಮಿಡಿಯಲ್ಲಿ ಹಾಸಿನಿನ ಡಾಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದಾನೇನು. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ? ಒಂದ್ ನಿಮಿಷ, ನೀವು ಹಾಗೇ ನಿಂತ್ಕೊಳ್ಳಿ. ಆಂಟಿ, ಏನ್ ನಡೀತು? ಕಣ್ಣಿಗೇನಾದ್ರೂ ತಾಕ್ತಾ? ಇಲ್ಲ ಅಂದ್ರೆ ಕಣ್ಣಲ್ಲಿ ಏನಾದ್ರೂ ಬಿತ್ತಾ? ಕಣ್ಣಿಗೇನೋ ಏಟ್ ಬೀಳಲಿಲ್ಲ, ಆದ್ರೆ ಆಗ್ಲೇ ಹಾಲ್ ಬಿದ್ಬಿಡ್ತು. ಕಣ್ಗೆ ಹಾಲು ಹಾಕಿದ್ರೆ ಕ್ಲೀನ್ ಆಗುತ್ತೆ ಅಂತ ಕೇಳಿದ್ದೆ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಯಾವ ಹಾಲ್ ಬಿತ್ತು ಆಂಟಿ? ಅಪ್ಪಿತಪ್ಪಿನೂ ಎಕ್ಕದ ಹಾಲ್ ಬಿದ್ದಿಲ್ಲ ತಾನೆ? ಇಲ್ಲ, ಮಗು ಹಾಲ್ ಬಿತ್ತು. ಮಗು ಕುಡಿಯೋ ಹಾಲು ಅಂದ್ರೆ ಮಗು ಹತ್ರ ನೀವ್ಯಾಕೆ ಹೋಗಿದ್ರಿ ಮಾಮ್? ಏ ಈಡಿಯಟ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ವಲ್ಲಭ, ನೀನ್ 2 ಮಿನಿಟ್ಸ್ ಕಾಮ್ ಆಗಿರು. ನಾನ್ ತಿಳ್ಕೊತಾ ಇದ್ದೀನಿ ತಾನೆ? ಆಂಟಿ, ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ? ಬೆಳಿಗ್ಗೆ ಆ ಗಾಯತ್ರಿಗೆ ನಯನಿ ಹಾಲು ಕುಡಿಸ್ತಾ ಇದ್ಲು. ಅಮ್ಮ ಗಾಯತ್ರಿ, ಈ ಅಮಾವಾಸ್ಯೆವರೆಗೂ ನೀನು ಆ ಪರಮೇಶ್ವರಿ ತಾಯಿ ಹತ್ರನೇ ಇರ್ಬೇಕಮ್ಮ. ಅದಾದ್ಮೇಲೆ ನಿನ್ ತಾತನ್ ಮಡ್ಲಿಂದ ನಾನು ನನ್ ಮಡ್ಲಿಗೆ ಹಾಕೋತೀನಿ. ಇನ್ ಮುಂದೆ ನೀನ್ ಈ ಅಮ್ಮನ ಕೈಯೇ ಹಿಡ್ಕೋಬೇಕು. ಗಾಯತ್ರಿಗೆ ಮದ್ವೆ ಆಗ್ಬೇಕಾದ್ರೂ ನಿನ್ ಕೈನೇ ಹಿಡ್ಕೋತಾಳ? 25 ವರ್ಷದ ನಂತರದ ವಿಷಯ ಅಲ್ವಾತೆ, ಆಗ ನೋಡೋಣ. ಸಂತೋಷ. ಯಾಕೆ ಗೊತ್ತಾ? ಆಗ್ಲೂ ನಾನು ಬದುಕಿರ್ತೀನಿ ಅನ್ನೋದಕ್ಕೆ ಅಲ್ವಾ ನೀನ್ ನೋಡೋಣ ಅಂದಿದ್ದು. ಎಷ್ಟ್ ಆಸೆ ನಮ್ಮತ್ತೆಗೆ. ಒಬ್ರು ಪ್ರಾಣ ತೆಗೆದು ನಿಮ್ ಪ್ರಾಣನ ಕಾಪಾಡ್ಕೋಬೇಕು ಅನ್ನೋ ಸ್ವಾರ್ಥ ಯಾಕೆ? ಸ್ವಾರ್ಥನೇ ಅಂದ್ಕೋ, ಕಳ್ಕೊಳ್ಳೋದೇನಿದೆ? ಏಯ್, ಏನಿದು? ಗಾಯತ್ರಿಗೆ ಹೊಟ್ಟೆ ತುಂಬಿದೆ ಅನ್ಸುತ್ತೆ, ಅದಕ್ಕೆ ಬಗ್ಗಿದ ತಕ್ಷಣ ಸ್ವಲ್ಪ ಆಚೆ ಬಂದಿದೆ. ಚಿಚಿ,
ಅಯ್ಯೋ ಚಿಕ್ಕ ಮಗು ಅತ್ತೆ, ನಿಮ್ ಮಕ್ಳು ಚಿಕ್ಕವರಿದ್ದಾಗ ಈ ತರ ಎಲ್ಲ ಆಗೇ ಇರುತ್ತಲ್ವತ್ತೆ. ಈಗ ನೋಡಿದ್ರೆ ಗಾಯತ್ರಿ ಮಾಡಿದ್ದಕ್ಕೆ ಚೀಚಿ ಅಂತಿದ್ದೀರಲ್ಲ. ಮತ್ತಿನೇನು ಮುದ್ದಾಡ್ಬೇಕಾ? ಬ್ರಷ್ ಮಾಡಲ್ಲ, ಏನೂ ಇಲ್ಲ. ಹಲ್ಲೇ ಇಲ್ದಿರೋ ಮಗುಗೆ ಹೇಗ್ ಬ್ರಷ್ ಮಾಡಿಸು ಅಂತೀರಾ? ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಂಥ ಹೆಂಗ್ಸಿನ ಜೊತೆ ನನಗ್ ಸಂಸಾರ ಮಾಡೋಕ್ ಹೇಳ್ತಿದ್ದೀರಾ ಅಂತ ಹೆತ್ತ ತಾಯಿಗೆ ಅವರು ಮುಖಕ್ಕೆ ಹೊಡೆದಾಗ ಹೇಳ್ತಿದ್ರು ಕಣೆ. ಶ್ಯಾಮಲಾ, ಆತರ ಪಡ್ಬೇಡಿ. ಇಲ್ಲ ಅಣ್ಣ, ಇವಳಿಗೆ ಗರ್ಭಕೋಶ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದೀರಾ. ಇಬ್ರು ಹೆಣ್ಮಕ್ಕಳನ್ನ ನಾನು ಹೊತ್ತು ಹೆತ್ತಿದ್ದೀನಿ. ಪಟ್ಟಣದಲ್ಲಿದ್ರು ಕೂಡ ಸಂಸ್ಕಾರವಂತರಾಗಿರ್ತಾರೆ ಅನ್ಕೊಂಡೆ. ಈ ತರ ಬದಲಾಗ್ತಾಳೆ ಅನ್ಕೊಳ್ಳಿಲ್ಲ. ನಮ್ಮ ಯಜಮಾನ್ರು ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ಹೋಗಿದ್ದು ಒಳ್ಳೇದೇ ಆಯ್ತು. ಇಲ್ದೆ ಹೋಗಿದ್ರೆ ಇನ್ನೂ ಬದುಕಿದ್ರೆ ನೇಣು ಹಾಕೊಂಡು ಸತ್ತೋಗಿರೋರು. ಚಿಕ್ಕಿ ಸುಮ್ನಿರಿ, ಯಾಕೆ ಈ ತರ ಮಾತು? ಹೆತ್ತ ತಾಯಿ ಅಂದ್ಮೇಲೆ ಇದೆಲ್ಲ ಸಹಜ ಹಾಸಿನಿ. ಸುಮನ ಕೂಡ ಈ ಹಂತಕ್ಕೆ ಇಳಿತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೊದ್ಲು ಆ ಬಾಟಲ್ ಹೇಗ್ ಸಿಕ್ತು ಅಂತ ತಿಳ್ಕೊಂಡು. ಅಯ್ಯೋ, ನಿನ್ ಕ್ಲಾಸ್ ತಗೊಳ್ಳೋದು ಆಮೇಲೆ ಇಟ್ಕೊಳಮ್ಮ. ಏ ಸುಮ್ಮಿ, ನೀನು ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ರು ನಿನ್ ಅವತಾರಕ್ಕೆ ಅದು ತುಂಬಾ ಹೊತ್ತು ನಿನ್ ಮೈ ಮೇಲೆ ಇರಲ್ವೇ? ನಡಿ ಒಳಗೆ. ನಾನು ಎಲ್ಲಿಗೂ ಹೋಗಲ್ಲ. ಊರಿಗೆ ಹೋಗೋ ಅಗತ್ಯ ಇಲ್ವೇ? ಇಲ್ಲೇ ಇದ್ದು ನೀನು ವಾಲಾಟ ತೂರಾಟಕ್ಕೆ ಏನೇನೋ ಆಗೋಗತ್ತೆ. ವಿಕ್ಕಿ ಮಾತ್ರ ಅಲ್ಲ, ಇನ್ನು 2-3 ಜನ ಗಂಡಸ್ರಿದಾರೆ ಇಲ್ಲಿ. ನನ್ ಗಂಡನ್ ಇದ್ರಲ್ಲಿ ಸೇರಿಸ್ಬೇಡಿ. ಲೈ, ನೀನ್ ಬಾಯ್ ಮುಚ್ಚೆ. ಅಲ್ವೇ ಈ ಜಗಳ ಸಾಲದು ಅಂತ ನನ್ಗೂ ಬೈತಿದ್ಯಲ್ಲೇ. ಶ್ಯಾಮಲಾ, ರೂಮ್ಗೆ ಹೋಗು. ವಿಕ್ರಾಂತ್, ಸುಮನನ್ನ ಮೇಲಕ್ಕೆ ಕರ್ಕೊಂಡು ಹೋಗು. ನಾನೇ ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯಾ? ನಮ್ಮೂರಿಗೆ ಹೊರಟೋಗ್ತೀನಿ. ಇಲ್ಲೇ ಇದ್ರೆ ನನ್ನ ಹೃದಯನೇ ನಿಂತು ಹೋಗುತ್ತೆ. ಅತ್ತೆ, ಬ್ರೋ ಮತ್ತೆ ಅದಕ್ಕೆ ಬಂದ್ಮೇಲೆ ಹೋಗೋರಂತೆ. ಬೇಡಪ್ಪ, ಇವಳು ಯಾಕೆ ಹೆತ್ತಿದ್ಯಾ ಅಂತ ನನ್ ದೊಡ್ಡ ಮಗಳು ಕೇಳಿದ್ರೆ ಉತ್ತರ ಕೊಡಕ್ಕಾಗದೆ ಸಾಯ್ಬೇಕು ಅನ್ಸುತ್ತೆ. ನಾನು ಸುಮನನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಕ್ಕ. ಸುಭದ್ರನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸುಭದ್ರನಾ? ಅದ್ಯಾರು? ಕಾಂತಮ್ಮ ಆಂಟಿ ಮಗಳು. ಅವಳು ಮದ್ವೆಗೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ವಿ ಅಲ್ಲ ಅತ್ತೆ. ಮೇ ಬಿ ನಾನಾಗ ಲಂಡನ್ ಅಲ್ಲಿ ಇದ್ದೆ ಅನ್ಸತ್ತೆ. ನೀನ್ ಹೇಳ್ದ ಹಾಗ ನನ್ಗೆ ನೆನ್ಪಿಲ್ಲ ವೇಶ್. ಏನಾದ್ರೂ ಅಪಾಯ ಆಗೋದ್ರಲ್ಲಿದ್ಯಮ್ಮ? ಹಾಗೆ ಹೇಳ್ಬೇಡಿ ಚಿಕ್ಕಪ್ಪ. ಸುಭದ್ರಾ ಮತ್ತೆ ನೈನಿ ಇಬ್ರು ಪ್ರಾಣ ಸ್ನೇಹಿತರು. ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ಅಂತಾನೆ ಹೇಳ್ತಿರೋದಮ್ಮ. ಬರಕ್ ಬಿಡಲ್ಲ ಆದ್ರೆ ಆ ಫೋಟೋಲಿರೋದು ಶಾರದಕ್ಕ ಅಂತ ಶಾಸ್ತ್ರಿಗಳು ಹೇಳಿದ್ರು. ಯಾವ ಫೋಟೋ? ಮತ್ತೆ ಈ ಶಾರದಾ ಅನ್ನೋರು ಯಾರು? ಹೊಸ ಹೊಸ ಕ್ಯಾರೆಕ್ಟರ್ಗಳು ಬರ್ತಾ ಇದಾವೆ. ಈಗಿರೋರ್ ಹೆಸರನ್ನೇ ನೆನ್ಪಿಟ್ಕೊಳಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಶಾಸ್ತ್ರಿಗಳ ಮಗಳು ಸತ್ತಿರೋ ಶಾರದಾ ಬಗ್ಗೆನೆ ಈಗ ಹೇಳ್ತಾ ಇರೋದು. ಅಯ್ಯಪ್ಪ, ಈ ಟೈಮಲ್ಲಿ ಆತ್ಮದ ವಿಷಯ ಯಾಕಪ್ಪ? ಸತ್ತೋರ್ ಬಗ್ಗೆ ಚರ್ಚೆ ಮಾಡಿದ್ರೆ ಚಿಕ್ಕಪ್ಪಂಗೆ ಪಾಪ ತುಂಬಾ ಭಯ ಆಗುತ್ತೆ ನೈನಿ. ಆದ್ರೂ ನೀನೇನೆ ನೈನಿ, ಸುಮ್ಮನೆ ಕುಡ್ಕೊಂಡ್ ಬಂದಿದ್ದಕ್ಕೆ ಹೋಗಿ ಕ್ಲಾಸ್ ತಗೋತ್ಯಾ ಅನ್ಕೊಂಡಿದ್ದೆ. ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ಯಾ? ಚಿಕ್ಕಮ್ಮ, ಸುಮ್ಮನಂಗ್ ನಾನು ಹೇಳ್ದೆ, ನೀವು ಹೇಳಿದ್ರಿ. ಊರಿಂದ ಅಮ್ಮ ಬಂದ್ ಹೇಳದ್ಮೇಲೂ ಬದ್ಲಾಗ್ಲಿಲ್ಲ ಅಂದ್ಮೇಲೆ ಇನ್ನೋಳ್ ಬದ್ಲಾದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಆಸೆ ಪಡೋದು ಪ್ರಯೋಜನ ಇಲ್ಲ.
ಇನ್ನೇನ್ ಸದ್ಯದಲ್ಲೇ ಶಿವರಾತ್ರಿ ಬರ್ತಿದೆ. ಆಸ್ತಿ ಅಂತಸ್ತು ಆಸೆಗಳನ್ನ ಬಿಟ್ಟು ದೇವರ ಧ್ಯಾನ ಮಾಡ್ಬೇಕು ಅವಳು. ಎಲ್ಲ ಕಳ್ಕೋತಾ ಇದ್ದಾಳಲ್ಲ, ಅವತ್ತು ಶಿವ ತಾಂಡವನೇ ಮಾಡ್ತಾಳೆ. ಇವತ್ತೇ ಹಾಫ್ ಹಾಕಿದ್ಲು, ಅವತ್ ಫುಲ್ ಹಾಕ್ತಾಳೇನೋ. ಕೇಳಿಸ್ಕೊಂಡ್ರೆ ನಿಮ್ಗೆ ಹೊಡಿತಾಳೆ. ಹೌದೇ, ಅವಳಿಗೆ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸನೇ ಇಲ್ಲ. ಗೌರವ ಮರ್ಯಾದೆ ಕೊಡದೇ ಇರೋರ್ಗೆ ಏನು ತಗೊಳ್ಳೋ ಅರ್ಹತೆ ಇರಲ್ಲ. ಅದ್ ಸರಿ ಚಿಕ್ಕಪ್ಪ, ವಿಶಾಲ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕಲ್ವಾ? ತಿಲೋತ್ತಮ ಅತ್ತೆ ಅರ್ಧ ಗಾಂಧಾರಿ ಆಗಿರೋ ವಿಷಯ. ಏನ್ ಹೇಳ್ತಿದ್ದೀರಾ ಅದ್ಕೆ? ಅರ್ಥ ಆಗೋ ತರ ಹೇಳೆ ಹಾಸ್. ನಿಮ್ ಸಾಕಮ್ಮ ಇದಾರಲ್ಲ, ಅವ್ರ ಎಡ್ಗಣ್ಣು ಉಷ್ಪಟಾಕ್. ಏನ್ ಹೇಳ್ತಿದ್ದೀರಾ? ಅವ್ರಿಗೆ ಕಣ್ ಕಾಣಿಸ್ತಿಲ್ಲ, ದೃಷ್ಟಿ ಹೋಗಿದೆ. ಅಯ್ಯಯ್ಯೋ, ಹೇಗ್ ಸಾಧ್ಯ? ಗೊತ್ತಿಲ್ಲಮ್ಮ, ಅಂತದ್ದೇನ್ ನೋಡಿದ್ರು ಗೊತ್ತಿಲ್ಲ. ಏನೋ ನೋಡಿದ್ರೆ ದೃಷ್ಟಿ ಯಾಕ್ರಿ ಹೋಗುತ್ತೆ? ನೀವ್ ಚೆನ್ನಾಗಿ ಹೇಳ್ತೀರಾ. ನಾಳೆ ತಿಳ್ಕೊಳ್ಳೋಣ. ಯೋಚನೆ ಮಾಡುವಂಥದ್ದೇನೂ ಇರಲ್ಲ ಬಿಡಿ. ಥ್ಯಾಂಕ್ಸ್ ಮಾಮ್. ಈ ಎಲೆಯಿಂದ ಡ್ರಾಪ್ಸ್ ತರ ಹಾಕಕ್ ಹೇಳಿದ್ರಲ್ವಾ? ಹೌದು. ಬಾಯೊಳಗೆ ಹಾಕ್ತೀರಾ? ಇಲ್ಲ, ಕಣ್ಣಿಗೆ. ಹಾ, ಅದ್ರ ಬದಲು ತುಳಸಿ ನೀರ್ ಹೊಯ್ಬೋದಿತ್ತಲ್ಲ ಬಾಯಿಗೆ, ಹೋಗಿರೋ ಹಾಗೆ ಫೀಲ್ ಆಗ್ತಿತ್ತು. ಏಯ್ ಅಧಿಕ ಪ್ರಸಂಗಿ, ಹೋಗ ಆ ಕಡೆ. ಪ್ಲೀಸ್ ಅತ್ತೆ, ಫಸ್ಟ್ ಟೈಮ್ ನನ್ ಗಂಡ ಏನೋ ಕೆಲಸ ಮಾಡ್ತಿದ್ದಾರೆ, ನನಗೂ ಅದನ್ನ ನೋಡಕ್ ಬಿಡಿ ಪ್ಲೀಸ್. ಇರ್ಲಿ ಬಿಡಿ ಮಾಮ್, ದಡ್ಗುಂಡಿ ಅವಳೇನ್ ಮಾಡ್ತಾಳೆ? ಏ ಸಖಿ, ನನ್ ಗಂಡ ಗೂಳಿ ತಲೆ ಮೇಲೆ 2 ಕೊಂಬಿರೋದನ್ನ ನೋಡಿದ್ಯಾ? ಏಯ್, ಬಾಯಿ ಮುಚ್ಕೊಂಡಿರ್ತೀಯಾ? ಹಾಸಿನಿ, ಡಿಸ್ಟರ್ಬ್ ಮಾಡ್ಬೇಡ. ಆಂಟಿಗೆ ಎಡಗಣ್ಣು ಕಾಣಿಸ್ತಿಲ್ಲ. ಆ ನೀರ್ನ 2 ಕಣ್ಣಿಗೂ ಹಾಕ್ಬೇಕು. 10 ನಿಮಿಷದವರೆಗೂ 2 ಕಣ್ಣು ಕಾಣಿಸೋದಿಲ್ವಂತೆ. ಓ ಐ ಸಿ. ಹಾಗಾದ್ರೆ ಅದೇನೋ ಮಾಡಿ ಮಾಡಿ. ಆಂಟಿ, ಸ್ವಲ್ಪ ಮೇಲ್ ನೋಡಿ. ಹೀಗೆ ನೀವು ಗರ್ವದಿಂದ ತಲೆ ಮೇಲೆತ್ತೀರಲ್ಲ, ಹಾಗೆತ್ಬೇಕು. ಏಯ್ ಗೊತ್ತಿದೆ, ಬಾಯಿ ಮುಚ್ಕೊಂಡಿರು. ಮೆಂಟಲ್. ನನಗೆ ಬಾಯಿ ಮುಚ್ಚು ಅಂತೀರಾ? ಆ ನೀರು ನಿಮ್ ಕಣ್ಣಲ್ಲಿ ಹಾಕದ್ಮೇಲೆ 10 ನಿಮಿಷ ದೃಷ್ಟಿ ಇರಲ್ಲ ಅಲ್ವಾ? ಆಗ ನಿಮಗ್ ಚೆಳ್ಳೆ ಹಣ್ಣು ತಿನ್ಸಿ ರಿವೆಂಜ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಹಾಸಿನಿನ ಅಲ್ಲ. ಮಾಮ್, ಕಣ್ಮುಚ್ಚಿ. ತೆಗೆದ್ರು ಕಾಣಿಸೋದು ಅಷ್ಟರಲ್ಲೇ ಇದೆ ಬಿಡಿ. ಸರಿ ಬಿಡಿ, ನನ್ಗೆ ಯಾಕವೆಲ್ಲ? ಸ್ವಂತ ಅಮ್ಮ ಆಗಿರೋದ್ರಿಂದ ಇಷ್ಟು ಎಚ್ಚರಿಕೆ ವಹಿಸ್ತಿದ್ದೀರಾ. ಏ ಸಖಿ, ನೀನ್ ಕೂಡ ಸರ್ವಿಸ್ ಮಾಡು. ನಾನ್ ಯಾಕೆ ಸರ್ವಿಸ್ ಮಾಡ್ಬೇಕು? ಇವಳ ಮಾತ್ ಕೇಳಿ ಸ್ವಲ್ಪ ಹೊತ್ತು ಕಾಲೊತ್ತು ಅಂತ ಹೇಳ್ತಾರ ಆಂಟಿ. ವಲ್ಲಭ, ಆಂಟಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳಿ, ರೆಸ್ಟ್ ತಗೊಂಡಂಗಾಗುತ್ತೆ. ಏನ್ ಮಾಡ್ತಿದ್ಯಾಕ? ಸುಮನಾ, ಏನೋ ಕೆಲ್ಸ ಇತ್ತು, ಅದಕ್ಕೆ ಬಂದಿದ್ದೆ. ನಾನ್ ರೂಮಲ್ಲಿ ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ಯಾ? ಏನ್ ಮಾತಾಡ್ತಾ ಇದ್ಯಾ ನೀನು? ನಿಂಗ್ ಅರ್ಥ ಆಯ್ತು ಅಂತ ನನ್ಗ್ ಗೊತ್ತು. ಹೀಗ್ ಹೇಳ್ದೆ ಅಂತ ಬೇಜಾರ್ ಮಾಡ್ಕೊಳ್ದೆ ನಿಜ ಹೇಳು, ನೀನ್ ಯಾಕೆ ಬಂದೆ? ನನ್ಗೊಂದ್ ಬ್ಲೌಸ್ ಬೇಕಿತ್ತು, ಅದಕ್ಕೆ ಬಂದೆ. ನಿಂದು ನಿನ್ ರೂಮಲ್ಲಿ ಇರತ್ತೆ, ನನ್ ರೂಮಿಗೆ ಯಾಕೆ ಬರತ್ತೆ? ನಿನ್ ಬಟ್ಟೆನೆ ಅದು. ಏನಕ್ಕ, ನೀನ್ ಇಷ್ಟು ಕೀಳ್ಮಟ್ಟಕ್ ಬಂದ್ಬಿಟ್ಯಾ? ಅಷ್ಟೆಲ್ಲ ಆಸ್ತಿ ಇದೆ, ಏನ್ ಬೇಕೋ ಅದನ್ನ ತಗೋಬಹುದು. ಆದ್ರೂ ನನ್ ಬ್ಲೌಸ್ ನಿನಗ್ ಹೇಗ್ ಫಿಟ್ ಆಗತ್ತೆ? ಆತರದೆಲ್ಲ ಹಾಕಲ್ಲ, ಅಷ್ಟಕ್ಕೂ ನಿಂಗ್ ಸೂಟು ಆಗಲ್ಲ. ಯಾಕೆ ಮಾತಾಡ್ತಿಲ್ಲ? ಬೇರೆ ವಿಷಯ ಏನಾದ್ರೂ ಇದೆಯಾ? ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ ಎಲ್ರಿಗೂ ಹೇಳಿ ಸುಮ್ಮನೆ ಎಲ್ರನ್ನೂ ಗಾಬರಿ ಮಾಡ್ತಾಳೆ. ಅರ್ಥ ಆಯ್ತು ಬಿಡು. ಬರೋ ತಿಂಗಳು ನನ್ನ ಆಸ್ತಿನೆಲ್ಲ ದೋಚ್ತಾ ಇದೆಯಲ್ಲ, ಅಷ್ಟ್ರಲ್ಲೇ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ಕೂಡಿಟ್ಕೋತೀನಿ ಅಂತ
ನಿನ್ಗ ಅನುಮಾನ ಬಂದು ಚೆಕ್ ಮಾಡ್ದೆ ಅಲ್ವಾ? ಬಚ್ಚಿಟ್ಕೊಳಕ್ಕೆ ಏನಿದೆ ಅಂತದ್ದು? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಬ್ಲೌಸ್ಗೋಸ್ಕರ ಬಂದಿಲ್ಲ, ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಹಾಗೆಲ್ಲ ಏನೂ ಇಲ್ಲ ಸುಮನ, ನೀನೇನೇನೋ ಯೋಚನೆ ಮಾಡಿ ಅಪಾರ್ಥ ಮಾಡ್ಕೋಬೇಡ, ಸರಿನಾ? ಇದನ್ನೆಲ್ಲ ಹೀಗೆ ಬಿಟ್ಟು ಹೋಗ್ತೀಯಾ? ಮಡ್ಚಲ್ವಾ? 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬೇಡ ಬಿಡಮ್ಮ, ನಾನೇ ಮಡ್ಚಿಡ್ಕೋತೀನಿ. ಮತ್ತ್ಯಾಕ್ ನಿನ್ಗ ಶ್ರಮ ಹೇಳು? ಆ ಹುಡುಗಿ ಮತ್ತೆ ಬಂದಿದ್ದಾಳೆ. ಮನೇಲಿರೋದೆಲ್ಲ ದೋಚ್ಕೊಂಡು ಹೋದ್ಲು ಅಂತ ಹೇಳಿದ್ವಲ್ಲ ಸಖಿ. ಹೌದು ವಲ್ಲಭ, ಆಂಟಿಗೆ ಹೇಳ್ಬೇಕು. ಮನೆ ಒಳಗ್ ಬಂದ್ ಕೂಡ್ಲೆ ಕ್ರಾಸ್ ಕ್ವಶನ್ಸ್ಗಳನ್ನ ಕೇಳಿ ಕಕ್ಕ ಬಿಕ್ಕಿ ಮಾಡಿ ನಮ್ಮ ಆರೋಪಗಳನ್ನ ನಿಜ ಅನ್ನೋಗ್ ಮಾಡ್ಬೇಕು. ನಡಿ. ಕೈ ಹಿಡ್ಕೊಳ್ಳ ಅಪ್ಪ. ನೀನೇ ನನ್ನ ನಡ್ಸೋ ಹಾಗಿದ್ಯಾ? ಆ ವಿಷಯಕ್ಕೆ ಬಂದ್ರೆ ಅಮ್ಮ ಜಗತ್ತನ್ನೇ ನಡೆಸ್ತಾ ಇದ್ದಾಳೆ. ಹೀಗಿರುವಾಗ ಅಪ್ಪನ್ ಕೈ ಹಿಡ್ಕೊಂಡು ನಡೆಯೋದ್ರಲ್ಲಿ ಸಿಗೋ ಧೈರ್ಯ ಇನ್ಯಾವುದ್ರಲ್ಲೂ ಸಿಗಲ್ಲ. ಸರಿ, ನಿನ್ನ ಆಸೆನ ಯಾಕೆ ಬೇಡ ಅನ್ಲಿ, ಬಾ. ಬೂದಿನ ಬಚ್ಚಿಟ್ಟಿದಾರಾ? ಹೌದು ಅಮ್ಮ, ನಾನ್ ಅವತ್ ನೋಡಿದ್ದೆ. ಇವತ್ ನೋಡಿದ್ರು ಅದೇ ಇರುತ್ತೆ. ಯಾಕೋ ಡೌಟ್ ಆಗ್ತಿದೆ. ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಿಸೋಣ. ವಲ್ಲಭ, ಸಖಿ, ಇಬ್ರು ಹೋಗಿ ನೋಡ್ಕೊಂಡ್ ಬನ್ನಿ. ಬಾ ವಲ್ಲಭ್. ಏಯ್, ನಾನ್ ಕೂಡ ಬರ್ತೀನಿ. ನಿಮ್ ಮಾತನ್ನೆಲ್ಲ ನಂಬಕ್ಕಾಗಲ್ಲ, ನಡೀರಿ. ವಿಶಾಲಾಕ್ಷಿ ಹೇಳ್ದಾಗೆ ಬ್ಯಾಗಲ್ಲಿದೆ. ಇದ್ರಲ್ಲಿ ಬೂದಿ ಇದೆಯಲ್ಲ, ಕತ್ತೆ ತರ. ಏನು? ಹಾ, ಹೊತ್ಕೊಂಡ್ ಬಾ ಅಂತ ಹೇಳ್ತಿದೀನಿ. ಶೋ ಮಾಡ್ಬೇಕಲ್ವಾ? ಹೀಗಾಗೋಯ್ತಲ್ಲ. ಇನ್ನು ತುಂಬಾ ಇದೆ ರಾಜು. ಕಮ್ ಬಾ, ಪ್ಯಾಕ್ ಮಾಡ್ಕೊಂಡ್ ಬಾ. ಬಾ, ಬಾಯ್ ತೆಗ್ದಿದ್ ಸಾಕು. ಬನ್ನಿ, ಕೆಳಗ್ ಬನ್ನಿ. Hello guys, you wanna see? Wait. ಇಲ್ಲಿ ಸುರಿ, ಟೇಬಲ್ ಮೇಲೆ ಸುರಿ. ದುಡ್ಡಿನ ರಾಶಿನಾ? ಅಷ್ಟು ಸೀನಿಲ್ಲ ಅದ್ರದ್ದು ಆಂಟಿ. ನೀನ್ ಸುರಿಯೇ.